ಓಕೆ, ಮನೆಯವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ? ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಒಪ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು, ಸೊ ಹೇಗೆ ಕನ್ವಿನ್ಸ್ ಮಾಡಿದ್ರಿ? ಸಿಂಪಲ್, ಅವ್ರಿಗೆ ಏನು ಇಷ್ಟ, ಅಂದರೆ ಅವ್ರಿಗೆ ಒಂದು ಆಸೆ ಇರುತ್ತಲ್ಲ, ನಮ್ಮ ಮಕ್ಕಳು ಹಿಂಗಾಗಬೇಕು ಹಂಗಾಗಬೇಕು ಅಂತ. ಸೊ ನಮ್ಮ ಅಮ್ಮಂಗೆ ನಾನು MCA ಮಾಡಬೇಕಿತ್ತು, ಸಾಫ್ಟ್ವೇರ್ IT ಫೀಲ್ಡಲ್ಲೇ ಇರಬೇಕಿತ್ತು ಅಂತ. ಸಿನ್ಸ್ ಲೈಕ್ ಚೈಲ್ಡ್ಹುಡ್ ಅವ್ರಿಗೆ ಅದೊಂದು ಡ್ರೀಮ್ ಇತ್ತು. ನನಗೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದೊಂದು ಟ್ಯಾಗ್ಲೈನ್ ಇತ್ತು. ಸೊ ಸರಿ ಆಯಿತು, ನಿಮ್ಮ ಖುಷಿ, ನಾನು ನಿಮಗೋಸ್ಕರನೇ ಓದ್ತಾ ಇರೋದು, ನನಗಂತೂ ಇಂಟ್ರೆಸ್ಟ್ ಇಲ್ಲ ಅಂತ MCA ಮಾಡಿದೆ. ಸೊ ಇವಾಗ ಅದೇ ಟೈಮ್ ಕರೆಕ್ಟಾಗಿ ಮೂವಿ ಆಫರ್ ಸಿಕ್ತು. ಸೊ ಇಬ್ರದ್ದು ವಿಶಸ್ ಫುಲ್ಫಿಲ್ ಆದಂಗೆ ಆಯ್ತಲ್ಲ. ಈಗ ಅಮ್ಮನ ಕನಸು, ಪೇರೆಂಟ್ಸ್ ಕನಸು MCA ಮಾಡೋದು, ನಿಮ್ಮ ಕನಸು ಏನಾಗಿತ್ತು? ನನ್ನ ಕನಸು ಅವ್ರ ಕನಸನ್ನ ಫುಲ್ಫಿಲ್ ಮಾಡೋದಾಗಿತ್ತು. ಓಕೆ, ಏನಾದರೂ ಓಕೆ, ನನ್ನ ಅಪ್ಪ ಅಮ್ಮನ ಕನಸನ್ನ ಫುಲ್ಫಿಲ್ ಮಾಡಬೇಕು. ಹೌದು, ನಂಗೆ ಅದೇ ಇದ್ದಿದ್ದು. ಬಿಕಾಸ್ ಅವ್ರಿಗೆ ನಂಬಿಟ್ರೆ ಇನ್ನೇನು ಹ್ಯಾಪಿನೆಸ್ ಇರುತ್ತೆ ಅಲ್ವಾ. ಸೊ ಅವರಿಗೆ ನನಗೆ ಅಷ್ಟೇ ಇದ್ದಿದ್ದು, ನನಗೇನು ತುಂಬ ಡ್ರೀಮ್ಸ್ ಥರ ಇರಲಿಲ್ಲ. ಬಟ್ ಇವಾಗ ಸಿನಿಮಾ ಮಾಡ್ದಾದಾಗಿಂದ ನಂಗೆ ತುಂಬ ಸಿನಿಮಾ ಮೇಲೆ ಹೆಚ್ಚಿನ ಆಸಕ್ತಿ ಹುಟ್ಟಿದೆ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಏನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ಪ್ರಕಾರ ಅಚೀವ್ಮೆಂಟ್ ಅಂದರೆ ಏನು? ಅಚೀವ್ಮೆಂಟ್ ಅಂದರೆ ನಮ್ಮ ಕ್ಲೋಸ್ ಒನ್ಸ್, ನಮ್ಮ ಜೊತೆ ಇರೋರನ್ನ ನಾವು ಪ್ರೌಡ್ ಫೀಲ್ ಮಾಡ್ತೀವಲ್ಲ, ಐ ಮೀನ್ ಅವ್ರನ್ನ ಹ್ಯಾಪಿಯಾಗಿ ನಾವು ಇಟ್ಕೋತೀವಲ್ವ, ಅದೇ ನಮ್ಮ ದೊಡ್ಡ ಅಚೀವ್ಮೆಂಟ್ ಅನಿಸುತ್ತೆ. ಸೊ ಅವ್ರನ್ನ ಗೆದ್ವಿ ಅಂದರೆ ನಾವೆಲ್ಲರೂ ಗೆಲ್ತೀವಿ ಫಾರ್ ಶ್ಯೂರ್. ನೀವೇನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಈಗ ಬಣ್ಣದ ಜಗತ್ತಿಗೆ ಕಾಲಿಟ್ಟಾಗೋಗಿದೆ. ಹೌದು. ಸೊ ಏನು ಮಾಡಬೇಕು, ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸಾಕಷ್ಟು ಮೂವೀಸ್ ಮಾಡಬೇಕಂತ ಇವಾಗ ಆಸೆ ತುಂಬ ಆಗ್ತಾ ಇದೆ. ಸೊ ಅದೇ ಒಳ್ಳೆ ಸ್ಕ್ರಿಪ್ಟ್ಸ್ ಜೊತೆಗೆ ಯುನೋ ನೋಡೋದಕ್ಕೆ ಕ್ಯೂಟ್ ಅಂತ ಅಷ್ಟೇ ಅಲ್ಲ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವ ಶೇಡ್ ಆಫ್ ಆ್ಯಕ್ಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ, ಅದು ತುಂಬ ಆಸೆ ಇದೆ. ನಿಮಗೆ ಸರ್ಪ್ರೈಸ್ ಆಗಿ ಈ ಪ್ರಣತಿ ತುಂಬ ಚೆನ್ನಾಗಿದ್ದಾರೆ, ತುಂಬ ಕ್ಯೂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಂದಾಗಿದೆ ನಿಮ್ಮ ಪ್ರೊಫೈಲ್ ನೋಡಿ, ಇನ್ನೊಂದು ಈ ಥರ ಎಲ್ಲ ಬಂದಿದೆಯಾ? ಯಾ, ಹೌದಾ? ಯಾ ಯಾವ್ದು, ಎಷ್ಟು ಬಂದಿರ್ಬೋದು ನಿಮಗೆ ಪ್ರಾಜೆಕ್ಟ್ಗಳು ಈ ಥರ ನಿಮ್ಮ ಪ್ರೊಫೈಲ್ ನೋಡಿ? ಪ್ರೊಫೈಲ್ ನೋಡಿ ಒಂದು ಸುಮಾರು ಪ್ರಾಜೆಕ್ಟ್ಸ್ ಬಂದಿದೆ. ಲೈಕ್ ಸುಮಾರು ಅಂದರೆ ಅಷ್ಟೊಂದಿಲ್ಲ, ಒಂದು 4-5 ಪ್ರಾಜೆಕ್ಟ್ಸ್ ಅಂತೂ ಖಂಡಿತ ಬಂದಿದೆ. ಓಕೆ, ನಾನೀಗೊಂದು 4 ಜನದ ಹೆಸರು ಹೇಳ್ತೀನಿ, ಅವರಲ್ಲಿ ಯಾರ ಜೊತೆ ಸಿನಿಮಾ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಕನಸು ಅಂತ ನೀವು ಹೇಳಬೇಕು, ಓಕೆನಾ? ಯಾಕಂತ ಹೇಳಿದ್ರೆ ನೀವು ಪುಟ್ಟು ಪ್ರಣತಿಯಿಂದ ಈಗ ದೊಡ್ಡ ಪ್ರಣತಿ ಆಗಿದ್ದೀರಾ. ಸೊ ನಿಮಗೆ ಸಾಕಷ್ಟು ಕನಸುಗಳಿದೆ, ಅಪ್ಪ ಅಮ್ಮನ ಕನಸಂತೂ ಫುಲ್ಫಿಲ್ ಆಗಿದೆ. ಸೊ ಹಾಗಾಗಿ ದರ್ಶನ್, ಓ ಮೈ ಗಾಡ್, ಡಿ.ಬಾಸ್ ಸರ್ ಜೊತೆ ನನ್ಗೆ ಹೆಂಗೆ ಗೊತ್ತಾ, ಅವ್ರ ಜೊತೆ ಒಂದು ಸ್ಟೇಜ್ ಶೇರ್ ಮಾಡಿದ್ರೆ ಇಟ್ಸ್ ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್. ಸೊ ಸ್ಕ್ರೀನ್ ಶೇರ್ ಅಂದರೆ ಆಬ್ವಿಯಸ್ಲಿ ಐ ವಿಲ್ ಬಿ ದ ಫಸ್ಟ್ ಪರ್ಸನ್. ದರ್ಶನ್ನ ಎದುರುಗಡೆ ನೋಡಿದ್ದೀರಾ ನೀವು? ನೋಡಿಲ್ಲ. ಸುದೀಪ್ ಸರ್? ಸುದೀಪ್ ಸರ್ ಎದುರುಗಡೆ ನೋಡಿರೋದಾ? ಇಲ್ಲ, ಎದುರುಗಡೆ ನೋಡಿದ್ರೆ ಇಲ್ಲ ಒಂದು ಆಫರ್ ಬರುತ್ತೆ, ಇಲ್ಲ ಇನ್ನೊಂದು ಶೋಗೆ ಏನಾದ್ರು ಆಫರ್ ಬರುತ್ತೆ, ಅವಾಗ ಏನ್ ಮಾಡ್ತಾರೆ ಪ್ರಣತಿಯವರು? ಖಂಡಿತವಾಗ್ಲೂ ವಿತೌಟ್ ಯುನೋ ಎಸಿಟೇಷನ್, ಒಂದು ಥಾಟ್ ಇಲ್ದಿರೋ ಪಟ್ ಅಂತ ಏನಾದರೂ ಆಗಿಲ್ಲ, ಐ ಡೂ ಇಟ್ ಅಷ್ಟೇ. ಓಕೆ, ಧ್ರುವ ಸರ್ಜಾ? ಅಫ್ಕೋರ್ಸ್. ಯಶ್? ಇದಂತೂ ಎಸ್ ಎಲ್ ಎಸ್